ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ದೋಸೆ ಚಪಾತಿ ರೊಟ್ಟಿ ಹಂಗೆ ಅನ್ನಕ್ಕೂ ಕೂಡ ಚಲೋತ್ನಂಗೆ ಹೊಂದಂಥ ಒಂದು ಡಿಶ್ ಮಾಡಾತನಿ. ಭಾಳ ಈಸಿ ಐತಿ. ಬರೀ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಭಾಳ ಮಸ್ತ್ ಟೇಸ್ಟ್ ಇರೋಂಥ ಈ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿರಿ. ಮುಂಚೆ ಒಂದು ಕ್ಯಾಪ್ಸಿಕಮ್ನ ಹಿಂಗೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ನಾಗ ಹಾಕ್ಯಣ. ಹಂಗೆ ಉಳ್ಳಾಗಡ್ಡಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಅದೇ ಪ್ಲೇಟಿಗೆ ಹಾಕ್ಕೋಬೇಕ್ರಿ. ಹಂಗೆ ಶೇಂಗಾನ ಸಣ್ಣ ಉರಿಯಾಗಿ ಇಟ್ಕೊಂಡು ಚೆಂದಾಗಿ ಹುರಿದು ಹಂಗೆ ಕುಟ್ಟಿ ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡಿ ಅರಿಶಿಣ ಪುಡಿ, ಖಾರ ಪುಡಿ, ಉಪ್ಪು, ಹಂಗೆ ಧನಿಯಾ ಪುಡಿ ಹಾಕಿ ನಂತರ ಚಾಟ್ ಮಸಾಲ ಚಾಟ್ ಮಸಾಲನೂ ಹಾಕಿರಿ, ಮಸ್ತ್ ಬರ್ತೈತಿ. ಆಮೇಲೆ ಒಂದಿಷ್ಟು ಗರಂ ಮಸಾಲನ ಹಾಕಾಕತ್ತನ್ರಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ, ಹಂಗೆ ಒಂದಿಷ್ಟು ಗರಂ ಮಸಾಲನ ಹಾಕಿಬಿಟ್ಟು ಚಂದಾಗ ಕೈಯಿಂದ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದು ಮಸಾಲೆ ಏನು ಹಾಕಿರ್ತಾವಲ್ಲ ಅದು ಅಷ್ಟು ಕ್ಯಾಪ್ಸಿಕಮ್ಮು ಹಂಗೆ ಈರುಳ್ಳಿಗೆ ಅಂಟ್ಕೋಬೇಕು ನೋಡ್ರಿ. ಹಂಗೆ ಚಂದಾಗ ಒಂದು ಸಾರಿ ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಹಂಗನ ಈ ಡಿಶ್ ಮಾಡೋದು ಭಾಳ ಸುಲಭ ಐತಿ. 5 ನಿಮಿಷದಾಗ ಈ ಡಿಶ್ ರೆಡಿ ಆಕದು ನೋಡ್ರಿ. ನೀವು ಕೂಡ ಟ್ರೈ ಮಾಡಿರಿ. ವಿಡಿಯೋನ ಕೊನೆ ತನಕ ನೋಡ್ರಿ. ಹಂಗೆ ಏನು ಲಾಸ್ಟಿಗೆ ಮಿಕ್ಸ್ ಮಾಡ್ತಾನೆ ಅನ್ನೋದು ನಿಮಗೆ ಗೊತ್ತಾಕತಿ. ಇದಾದ್ಮ್ಯಾಗ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ ಬಿಸಿ ಇಡಾತೀನಿ. ಬಿಸಿ ಆದ್ಮ್ಯಾಗ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚಂದಕ್ಕೆ ಆದ್ಮ್ಯಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಬೇಕ್ರಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕಾಕತ್ತೀನಿ. ಇವೆರಡು ಚಂದಾಗ ಬೆಂದಿಂದ ನಾವೇನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ ಆನಿಯನ್ ಮಸಾಲಾನ ಅದನ್ನು ಇದಕ್ಕೆ ಹಾಕಿ ಒಂದು 3-4 ನಿಮಿಷ ಹಿಂಗೆ ಚಂದಾಗ ಎಣ್ಣೆಯಾಗ ಬೇಯಿಸ್ಬೇಕು ನೋಡ್ರಿ. ಯಾಕಂದ್ರೆ ಎಣ್ಣೆಯಾಗನ ಈ ಕ್ಯಾಪ್ಸಿಕಮ್ಮು ಆನಿಯನ್ ಚಂದಾಗಿ ಬೆಂದ್ರೆ ಮೆತ್ತಗೆ ಹಾಕವು ನೋಡ್ರಿ. ಯಾಕಂದ್ರೆ ಇದಕ್ಕೆ ನೀರು ಹಾಕಂಗಿಲ್ಲ. ಹಾಗಾಗಿ ಎಣ್ಣೆಯಾಗನ ಚಂದಾಗ ಚಲೋ ಹೊತ್ನಂಗೆ ಬೇಯಿಸ್ಬೇಕ್ರಿ. ಇದು ಚಂದಾಗ ಒಂದು 3-4 ನಿಮಿಷ ಚಂದಾಗ ಬೆಂದಿಂದ ಒಂದು ಬೌಲಷ್ಟು ಬೀಟ್ ಮಾಡಿರೋಂಥ ಮೊಸರು ತೊಗೊಳತೀನಿ. ಮೊಸರು ಹಾಕಬೇಕಾರೆ ಸ್ಟವ್ನ ಆಫ್ ಮಾಡ್ಬೇಕು. ಸ್ಟವ್ ಆಫ್ ಮಾಡಿ ಹಿಂಗೆ ಚಂದಾಗ ಮಿಕ್ಸ್ ಮಾಡಿ ನಂತರ ಸ್ಟವ್ ಆನ್ ಮಾಡಿ 2 ನಿಮಿಷ ಚಂದಾಗ ಕುದಿಸ್ಬಿಟ್ರೆ ಈ ದಿಢೀರಂಗೆ ಹಂಗೆ ಪಟಾಪಟ್ ಅಂತ ರೆಡಿ ಆಗೋಂತಹ ಕ್ಯಾಪ್ಸಿಕಮ್ ಕರ್ಡ್ ಮಸಾಲ ರೆಡಿ ಆಕತ್ತೆ ನೋಡ್ರಿ. ನಿಮಗೂ ಈ ರೆಸಿಪಿ ಇಷ್ಟ ಆತಂದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಪಕ್ಕದಾಗಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಇದು ರೊಟ್ಟಿ ಚಪಾತಿ ದೋಸೆ ಕೊನೆಗೆ ಅನ್ನಕ್ಕೂ ಭಾಳ ಮಸ್ತ್ ಆಕತಿ. ಇದು ಒಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿರಿ. ಹಂಗೆ ಟೇಸ್ಟ್ ಹೆಂಗೆ ಬಂತಂದು ಕಮೆಂಟ್ ಮಾಡಿರಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ಕೆ ಧನ್ಯವಾದಗಳು ರೀ. ಹಂಗೆ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಹಂಗೆ ಇನ್ನೂ ಹೊಸ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ತಿಳಿಸ್ರಿ. ಧನ್ಯವಾದಗಳು.